ವಿರಾಮದ ಬಳಿಕ ಮತ್ತೆ ಸ್ವಾಗತ. ರಾಜ್ಯ ಬಿಜೆಪಿಯಿಂದ ಭೀಮಾ ಹೆಜ್ಜೆ ಯಾತ್ರೆ ನೆಲಮಂಗಲದಿಂದ ಬಿಜೆಪಿಯ ಈ ಯಾತ್ರೆ ಭೀಮಾ ಹೆಜ್ಜೆ ಯಾತ್ರೆ ನಿಪ್ಪಾಣಿಗೆ ಬೃಹತ್ ಬೈಕ್ ರ್ಯಾಲಿಗೆ ಚಲುವಾದಿ ನಾರಾಯಣಸ್ವಾಮಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಬೃಹತ್ ರ್ಯಾಲಿಯಲ್ಲಿ 500ಕ್ಕೂ ಹೆಚ್ಚು ಬೈಕ್ಗಳು ಭಾಗಿಯಾಗಿದ್ದಾವೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಚಲುವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ರಾಜ್ಯ ಬಿಜೆಪಿಯಿಂದ ಭೀಮಾ ಹೆಜ್ಜೆ ಯಾತ್ರೆ ನೆಲಮಂಗಲದಿಂದ ನಿಪ್ಪಾಣಿಗೆ ಬೃಹತ್ ಬೈಕ್ ರ್ಯಾಲಿಗೆ ಚಲುವಾದಿ ನಾರಾಯಣಸ್ವಾಮಿ ಆಲ್ರೆಡಿ ಚಾಲನೆಯನ್ನು ಕೊಟ್ಟಿದ್ದಾರೆ. 500ಕ್ಕೂ ಹೆಚ್ಚು ಬೈಕ್ಗಳು ಈ ರ್ಯಾಲಿಯಲ್ಲಿ ಸಾಗ್ತವೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಚಲುವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಪ್ರತಿಪಕ್ಷ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಪರಿಷತ್ನ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಬೈಕ್ಗಳು ಈ ರ್ಯಾಲಿಯಲ್ಲಿ ಭೀಮಾ ಹೆಜ್ಜೆ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾವೆ. ನೆಲಮಂಗಲದಿಂದ ನಿಪ್ಪಾಣಿಯವರೆಗೂ ಕೂಡ ಬೃಹತ್ ಬೈಕ್ ರ್ಯಾಲಿಯೊಂದಿಗೆ ಸಾಗುತ್ತೆ ಈ ರ್ಯಾಲಿ. ಇವತ್ತು ಮತ್ತೆ ಜಾತಿ ಜನಗಣತಿ ವರದಿ ವಿಚಾರ ಮತ್ತೆ ಇವತ್ತು ಕ್ಯಾಬಿನೆಟ್ ಮುಂದೆ ಬಂದಿರತಕ್ಕಂಥದ್ದು. ಹಾಗಿದ್ರೆ ಈ ಕುರಿತಂತೆ ವಿರೋಧ ಪಕ್ಷ ನಾಯಕರಾದಂತಹ ಚಲುವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾರೆ, ಅವ್ರನ್ನ ಕೇಳ್ತೇನೆ. ಸರ್, ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಜಾತಿ ಜನಗಣತಿ ವರದಿ ವಿಚಾರ ಮತ್ತೆ ಪ್ರಸ್ತಾಪ ಆಗ್ತಾ ಇದೆ. ಮತ್ತೆ ಮುಖ್ಯಮಂತ್ರಿ ಅವರು ಅದೇ ತೆಲಂಗಾಣ ಸರ್ಕಾರ ಜಾತಿ ಗಣತಿ ಮಾಡ್ತಾ ಹೊಸದಾಗಿ ಅದೇ ಅಂಕಿಅಂಶದ ಮೇಲೆ ಅದೇ ಆಧಾರದ ಮೇಲೆ ಕೊಟ್ಟಿದ್ದಾರೆ. ನಾವು ಕೂಡ ಅದೇ ಆಧಾರದ ಮೇಲೆನೆ ನಾವು ಕೊಟ್ಟಿದ್ದು ನಮ್ಮ ಸರ್ಕಾರ ಇರುವಾಗ. ನೀವೇನೋ ವಿಶೇಷ ಮಾಡ್ಲಿಕ್ಕೆ ಹೋಗಿ ಇವತ್ತು ಅದನ್ನೆಲ್ಲನೂ ಕೆಡಿಸ್ತಾ ಇದ್ದೀರಿ. ಆ ಜನಾಂಗಗಳಿಗೆ ನ್ಯಾಯ ಸಿಗಬಾರದು ಅನ್ನೋದು ನಿಮ್ಮ ಉದ್ದೇಶ. ಯಾಕೆಂತಂದ್ರೆ ನಿಮ್ಮ ಪೂರ್ವದಿಂದ ಸ್ವತಂತ್ರ ಬಂದ ದಿನದಿಂದ ಪರಿಶಿಷ್ಟ ಜಾತಿ ವರ್ಗಗಳನ್ನ ನಿಂದಿಸಿದ್ದೀರಿ, ವಿರೋಧಿಸಿದ್ದೀರಿ. ಬಾಬಾ ಸಾಹೇಬನ್ನ ನಿಂದಿಸಿದ್ದೀರಿ, ವಿರೋಧಿಸಿದ್ದೀರಿ, ಚುನಾವಣೆಗಳಲ್ಲಿ ಸೋಲಿಸಿದ್ದೀರಿ. ನಿಮ್ಮ ಇತಿಹಾಸ ಹೇಳುತ್ತದೆ ನೀವು ದಲಿತ ವಿರೋಧಿ ಅಂತ. ಈಗಲೂ ಅದೇ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ರಾಜ್ಯ ಬಿಜೆಪಿಯಿಂದ ಭೀಮಾ ಹೆಜ್ಜೆ ಯಾತ್ರೆ ನೆಲಮಂಗಲದಿಂದ ಬಿಜೆಪಿಯ ಈ ಯಾತ್ರೆ ಭೀಮಾ ಹೆಜ್ಜೆ ಯಾತ್ರೆ ನಿಪ್ಪಾಣಿಗೆ ಬೃಹತ್ ಬೈಕ್ ರ್ಯಾಲಿಗೆ ಚಲುವಾದಿ ನಾರಾಯಣಸ್ವಾಮಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಬೃಹತ್ ರ್ಯಾಲಿಯಲ್ಲಿ 500ಕ್ಕೂ ಹೆಚ್ಚು ಬೈಕ್ಗಳು ಭಾಗಿಯಾಗಿದ್ದಾವೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಚಲುವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ರಾಜ್ಯ ಬಿಜೆಪಿಯಿಂದ ಭೀಮಾ ಹೆಜ್ಜೆ ಯಾತ್ರೆ ನೆಲಮಂಗಲದಿಂದ ನಿಪ್ಪಾಣಿಗೆ ಬೃಹತ್ ಬೈಕ್ ರ್ಯಾಲಿಗೆ ಚಲುವಾದಿ ನಾರಾಯಣಸ್ವಾಮಿ ಆಲ್ರೆಡಿ ಚಾಲನೆಯನ್ನು ಕೊಟ್ಟಿದ್ದಾರೆ. 500ಕ್ಕೂ ಹೆಚ್ಚು ಬೈಕ್ಗಳು ಈ ರ್ಯಾಲಿಯಲ್ಲಿ ಸಾಗ್ತವೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಚಲುವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಪ್ರತಿಪಕ್ಷ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಪರಿಷತ್ನ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಬೈಕ್ಗಳು ಈ ರ್ಯಾಲಿಯಲ್ಲಿ ಭೀಮಾ ಹೆಜ್ಜೆ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾವೆ. ನೆಲಮಂಗಲದಿಂದ ನಿಪ್ಪಾಣಿಯವರೆಗೂ ಕೂಡ ಬೃಹತ್ ಬೈಕ್ ರ್ಯಾಲಿಯೊಂದಿಗೆ ಸಾಗುತ್ತೆ ಈ ರ್ಯಾಲಿ. ಇವತ್ತು ಮತ್ತೆ ಜಾತಿ ಜನಗಣತಿ ವರದಿ ವಿಚಾರ ಮತ್ತೆ ಇವತ್ತು ಕ್ಯಾಬಿನೆಟ್ ಮುಂದೆ ಬಂದಿರತಕ್ಕಂಥದ್ದು. ಹಾಗಿದ್ರೆ ಈ ಕುರಿತಂತೆ ವಿರೋಧ ಪಕ್ಷ ನಾಯಕರಾದಂತಹ ಚಲುವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾರೆ, ಅವ್ರನ್ನ ಕೇಳ್ತೇನೆ. ಸರ್, ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಜಾತಿ ಜನಗಣತಿ ವರದಿ ವಿಚಾರ ಮತ್ತೆ ಪ್ರಸ್ತಾಪ ಆಗ್ತಾ ಇದೆ. ಮತ್ತೆ ಮುಖ್ಯಮಂತ್ರಿ ಅವರು ಅದೇ ತೆಲಂಗಾಣ ಸರ್ಕಾರ ಜಾತಿ ಗಣತಿ ಮಾಡ್ತಾ ಹೊಸದಾಗಿ ಅದೇ ಅಂಕಿಅಂಶದ ಮೇಲೆ ಅದೇ ಆಧಾರದ ಮೇಲೆ ಕೊಟ್ಟಿದ್ದಾರೆ. ನಾವು ಕೂಡ ಅದೇ ಆಧಾರದ ಮೇಲೆನೆ ನಾವು ಕೊಟ್ಟಿದ್ದು ನಮ್ಮ ಸರ್ಕಾರ ಇರುವಾಗ. ನೀವೇನೋ ವಿಶೇಷ ಮಾಡ್ಲಿಕ್ಕೆ ಹೋಗಿ ಇವತ್ತು ಅದನ್ನೆಲ್ಲನೂ ಕೆಡಿಸ್ತಾ ಇದ್ದೀರಿ. ಆ ಜನಾಂಗಗಳಿಗೆ ನ್ಯಾಯ ಸಿಗಬಾರದು ಅನ್ನೋದು ನಿಮ್ಮ ಉದ್ದೇಶ. ಯಾಕೆಂತಂದ್ರೆ ನಿಮ್ಮ ಪೂರ್ವದಿಂದ ಸ್ವತಂತ್ರ ಬಂದ ದಿನದಿಂದ ಪರಿಶಿಷ್ಟ ಜಾತಿ ವರ್ಗಗಳನ್ನ ನಿಂದಿಸಿದ್ದೀರಿ, ವಿರೋಧಿಸಿದ್ದೀರಿ. ಬಾಬಾ ಸಾಹೇಬನ್ನ ನಿಂದಿಸಿದ್ದೀರಿ, ವಿರೋಧಿಸಿದ್ದೀರಿ, ಚುನಾವಣೆಗಳಲ್ಲಿ ಸೋಲಿಸಿದ್ದೀರಿ. ನಿಮ್ಮ ಇತಿಹಾಸ ಹೇಳುತ್ತದೆ ನೀವು ದಲಿತ ವಿರೋಧಿ ಅಂತ. ಈಗಲೂ ಅದೇ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಿ. ಆದ್ರೆ ವಿರಾಮದ ಬಳಿಕ ಮತ್ತೆ ಸ್ವಾಗತ. ರಾಜ್ಯ ಬಿಜೆಪಿಯಿಂದ ಭೀಮಾ ಹೆಜ್ಜೆ ಯಾತ್ರೆ ನೆಲಮಂಗಲದಿಂದ ಬಿಜೆಪಿಯ ಈ ಯಾತ್ರೆ ಭೀಮಾ ಹೆಜ್ಜೆ ಯಾತ್ರೆ ನಿಪ್ಪಾಣಿಗೆ ಬೃಹತ್ ಬೈಕ್ ರ್ಯಾಲಿಗೆ ಚಲುವಾದಿ ನಾರಾಯಣಸ್ವಾಮಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಬೃಹತ್ ರ್ಯಾಲಿಯಲ್ಲಿ 500ಕ್ಕೂ ಹೆಚ್ಚು ಬೈಕ್ಗಳು ಭಾಗಿಯಾಗಿದ್ದಾವೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಚಲುವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ರಾಜ್ಯ ಬಿಜೆಪಿಯಿಂದ ಭೀಮಾ ಹೆಜ್ಜೆ ಯಾತ್ರೆ ನೆಲಮಂಗಲದಿಂದ ನಿಪ್ಪಾಣಿಗೆ ಬೃಹತ್ ಬೈಕ್ ರ್ಯಾಲಿಗೆ ಚಲುವಾದಿ ನಾರಾಯಣಸ್ವಾಮಿ ಆಲ್ರೆಡಿ ಚಾಲನೆಯನ್ನು ಕೊಟ್ಟಿದ್ದಾರೆ. 500ಕ್ಕೂ ಹೆಚ್ಚು ಬೈಕ್ಗಳು ಈ ರ್ಯಾಲಿಯಲ್ಲಿ ಸಾಗ್ತವೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಚಲುವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಪ್ರತಿಪಕ್ಷ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಪರಿಷತ್ನ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಬೈಕ್ಗಳು ಈ ರ್ಯಾಲಿಯಲ್ಲಿ ಭೀಮಾ ಹೆಜ್ಜೆ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾವೆ. ನೆಲಮಂಗಲದಿಂದ ನಿಪ್ಪಾಣಿಯವರೆಗೂ ಕೂಡ ಬೃಹತ್ ಬೈಕ್ ರ್ಯಾಲಿಯೊಂದಿಗೆ ಸಾಗುತ್ತೆ ಈ ರ್ಯಾಲಿ.
ಇವತ್ತು ಮತ್ತೆ ಜಾತಿ ಜನಗಣತಿ ವರದಿ ವಿಚಾರ ಮತ್ತೆ ಇವತ್ತು ಕ್ಯಾಬಿನೆಟ್ ಮುಂದೆ ಬಂದಿರತಕ್ಕಂಥದ್ದು. ಹಾಗಿದ್ರೆ ಈ ಕುರಿತಂತೆ ವಿರೋಧ ಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ, ಅವ್ರನ್ನ ಕೇಳ್ತೇನೆ. ಸರ್, ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಜಾತಿ ಜನಗಣತಿ ವರದಿ ವಿಚಾರ ಮತ್ತೆ ಪ್ರಸ್ತಾಪ ಆಗ್ತಾ ಇದೆ. ಮತ್ತೆ ಮುಖ್ಯಮಂತ್ರಿ ಅವರು ಇವತ್ತು ಅದೇ ತೆಲಂಗಾಣ ಸರ್ಕಾರ ಜಾತಿ ಗಣತಿ ಮಾಡ್ತಾ ಹೊಸದಾಗಿ ಅದೇ ಅಂಕಿಅಂಶದ ಮೇಲೆ ಅದೇ ಆಧಾರದ ಮೇಲೆ ಕೊಟ್ಟಿದ್ದಾರೆ. ನಾವು ಕೂಡ ಅದೇ ಆಧಾರದ ಮೇಲೆನೆ ನಾವು ಕೊಟ್ಟಿದ್ದು ನಮ್ಮ ಸರ್ಕಾರ ಇರುವಾಗ. ನೀವೇನೋ ವಿಶೇಷ ಮಾಡ್ಲಿಕ್ಕೆ ಹೋಗಿ ಇವತ್ತು ಅದನ್ನೆಲ್ಲನೂ ಕೆಡಿಸ್ತಾ ಇದ್ದೀರಿ. ಆ ಜನಾಂಗಗಳಿಗೆ ನ್ಯಾಯ ಸಿಗಬಾರದು ಅನ್ನೋದು ನಿಮ್ಮ ಉದ್ದೇಶ. ಯಾಕೆಂತಂದ್ರೆ ನಿಮ್ಮ ಪೂರ್ವದಿಂದ ಸ್ವತಂತ್ರ ಬಂದ ದಿನದಿಂದ ಪರಿಶಿಷ್ಟ ಜಾತಿ ವರ್ಗಗಳನ್ನ ನಿಂದಿಸಿದ್ದೀರಿ, ವಿರೋಧಿಸಿದ್ದೀರಿ. ಬಾಬಾ ಸಾಹೇಬನ್ನ ನಿಂದಿಸಿದ್ದೀರಿ, ವಿರೋಧಿಸಿದ್ದೀರಿ, ಚುನಾವಣೆಗಳಲ್ಲಿ ಸೋಲಿಸಿದ್ದೀರಿ. ನಿಮ್ಮ ಇತಿಹಾಸ ಹೇಳುತ್ತದೆ ನೀವು ದಲಿತ ವಿರೋಧಿ ಅಂತ. ಈಗಲೂ ಅದೇ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ರಾಜ್ಯ ಬಿಜೆಪಿಯಿಂದ ಭೀಮಾ ಹೆಜ್ಜೆ ಯಾತ್ರೆ ನೆಲಮಂಗಲದಿಂದ ಬಿಜೆಪಿಯ ಈ ಯಾತ್ರೆ ಭೀಮಾ ಹೆಜ್ಜೆ ಯಾತ್ರೆ ನಿಪ್ಪಾಣಿಗೆ ಬೃಹತ್ ಬೈಕ್ ರ್ಯಾಲಿಗೆ ಚಲುವಾದಿ ನಾರಾಯಣ ಸ್ವಾಮಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಬೃಹತ್ ರ್ಯಾಲಿಯಲ್ಲಿ 500ಕ್ಕೂ ಹೆಚ್ಚು ಬೈಕ್ಗಳು ಭಾಗಿಯಾಗಿದ್ದಾವೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಚಲುವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ. ರಾಜ್ಯ ಬಿಜೆಪಿಯಿಂದ ಭೀಮಾ ಹೆಜ್ಜೆ ಯಾತ್ರೆ ನೆಲಮಂಗಲದಿಂದ ನಿಪ್ಪಾಣಿಗೆ ಬೃಹತ್ ಬೈಕ್ ರ್ಯಾಲಿಗೆ ಚಲುವಾದಿ ನಾರಾಯಣ ಸ್ವಾಮಿ ಆಲ್ರೆಡಿ ಚಾಲನೆಯನ್ನು ಕೊಟ್ಟಿದ್ದಾರೆ. 500ಕ್ಕೂ ಹೆಚ್ಚು ಬೈಕ್ಗಳು ಈ ರ್ಯಾಲಿಯಲ್ಲಿ ಸಾಗ್ತವೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಚಲುವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ. ಪ್ರತಿಪಕ್ಷ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಪರಿಷತ್ನ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಬೈಕ್ಗಳು ಈ ರ್ಯಾಲಿಯಲ್ಲಿ ಭೀಮಾ ಹೆಜ್ಜೆ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾವೆ. ನೆಲಮಂಗಲದಿಂದ ನಿಪ್ಪಾಣಿಯವರೆಗೂ ಕೂಡ ಬೃಹತ್ ಬೈಕ್ ರ್ಯಾಲಿಯೊಂದಿಗೆ ಸಾಗುತ್ತೆ ಈ ರ್ಯಾಲಿ. ಇವತ್ತು ಮತ್ತೆ ಜಾತಿ ಜನಗಣತಿ ವರದಿ ವಿಚಾರ ಮತ್ತೆ ಇವತ್ತು ಕ್ಯಾಬಿನೆಟ್ ಮುಂದೆ ಬಂದಿರತಕ್ಕಂಥದ್ದು. ಹಾಗಿದ್ರೆ ಈ ಕುರಿತಂತೆ ವಿರೋಧ ಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ, ಅವ್ರನ್ನ ಕೇಳ್ತೇನೆ. ಸರ್, ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಜಾತಿ ಜನಗಣತಿ ವರದಿ ವಿಚಾರ ಮತ್ತೆ ಪ್ರಸ್ತಾಪ ಆಗ್ತಾ ಇದೆ. ಮತ್ತೆ ಮುಖ್ಯಮಂತ್ರಿ ಅವರು ಇವತ್ತು ಅದೇ ತೆಲಂಗಾಣ ಸರ್ಕಾರ ಜಾತಿ ಗಣತಿ ಮಾಡ್ತಾ ಹೊಸದಾಗಿ ಅದೇ ಅಂಕಿಅಂಶದ ಮೇಲೆ ಅದೇ ಆಧಾರದ ಮೇಲೆ ಕೊಟ್ಟಿದ್ದಾರೆ. ನಾವು ಕೂಡ ಅದೇ ಆಧಾರದ ಮೇಲೆನೆ ನಾವು ಕೊಟ್ಟಿದ್ದು ನಮ್ಮ ಸರ್ಕಾರ ಇರುವಾಗ. ನೀವೇನೋ ವಿಶೇಷ ಮಾಡ್ಲಿಕ್ಕೆ ಹೋಗಿ ಇವತ್ತು ಅದನ್ನೆಲ್ಲನೂ ಕೆಡಿಸ್ತಾ ಇದ್ದೀರಿ. ಆ ಜನಾಂಗಗಳಿಗೆ ನ್ಯಾಯ ಸಿಗಬಾರದು ಅನ್ನೋದು ನಿಮ್ಮ ಉದ್ದೇಶ. ಯಾಕೆಂತಂದ್ರೆ ನಿಮ್ಮ ಪೂರ್ವದಿಂದ ಸ್ವತಂತ್ರ ಬಂದ ದಿನದಿಂದ ಪರಿಶಿಷ್ಟ ಜಾತಿ ವರ್ಗಗಳನ್ನ ನಿಂದಿಸಿದ್ದೀರಿ, ವಿರೋಧಿಸಿದ್ದೀರಿ. ಬಾಬಾ ಸಾಹೇಬನ್ನ ನಿಂದಿಸಿದ್ದೀರಿ, ವಿರೋಧಿಸಿದ್ದೀರಿ, ಚುನಾವಣೆಗಳಲ್ಲಿ ಸೋಲಿಸಿದ್ದೀರಿ. ನಿಮ್ಮ ಇತಿಹಾಸ ಹೇಳುತ್ತದೆ ನೀವು ದಲಿತ ವಿರೋಧಿ ಅಂತ. ಈಗಲೂ ಅದೇ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಿ. ಆದ್ರೆ ವಿರಾಮದ ಬಳಿಕ ಮತ್ತೆ ಸ್ವಾಗತ. ರಾಜ್ಯ ಬಿಜೆಪಿಯಿಂದ ಭೀಮಾ ಹೆಜ್ಜೆ ಯಾತ್ರೆ ನೆಲಮಂಗಲದಿಂದ ಬಿಜೆಪಿಯ ಈ ಯಾತ್ರೆ ಭೀಮಾ ಹೆಜ್ಜೆ ಯಾತ್ರೆ ನಿಪ್ಪಾಣಿಗೆ ಬೃಹತ್ ಬೈಕ್ ರ್ಯಾಲಿಗೆ ಚಲುವಾದಿ ನಾರಾಯಣ ಸ್ವಾಮಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಬೃಹತ್ ರ್ಯಾಲಿಯಲ್ಲಿ 500ಕ್ಕೂ ಹೆಚ್ಚು ಬೈಕ್ಗಳು ಭಾಗಿಯಾಗಿದ್ದಾವೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಚಲುವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ. ರಾಜ್ಯ ಬಿಜೆಪಿಯಿಂದ ಭೀಮಾ ಹೆಜ್ಜೆ ಯಾತ್ರೆ ನೆಲಮಂಗಲದಿಂದ ನಿಪ್ಪಾಣಿಗೆ ಬೃಹತ್ ಬೈಕ್ ರ್ಯಾಲಿಗೆ ಚಲುವಾದಿ ನಾರಾಯಣ ಸ್ವಾಮಿ ಆಲ್ರೆಡಿ ಚಾಲನೆಯನ್ನು ಕೊಟ್ಟಿದ್ದಾರೆ. 500ಕ್ಕೂ ಹೆಚ್ಚು ಬೈಕ್ಗಳು ಈ ರ್ಯಾಲಿಯಲ್ಲಿ ಸಾಗ್ತವೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಚಲುವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ. ಪ್ರತಿಪಕ್ಷ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಪರಿಷತ್ನ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಬೈಕ್ಗಳು ಈ ರ್ಯಾಲಿಯಲ್ಲಿ ಭೀಮಾ ಹೆಜ್ಜೆ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾವೆ. ನೆಲಮಂಗಲದಿಂದ ನಿಪ್ಪಾಣಿಯವರೆಗೂ ಕೂಡ ಬೃಹತ್ ಬೈಕ್ ರ್ಯಾಲಿಯೊಂದಿಗೆ ಸಾಗುತ್ತೆ ಈ ರ್ಯಾಲಿ. ಇವತ್ತು ಮತ್ತೆ ಜಾತಿ ಜನಗಣತಿ ವರದಿ ವಿಚಾರ ಮತ್ತೆ ಇವತ್ತು ಕ್ಯಾಬಿನೆಟ್ ಮುಂದೆ ಬಂದಿರತಕ್ಕಂಥದ್ದು. ಹಾಗಿದ್ರೆ ಈ ಕುರಿತಂತೆ ವಿರೋಧ ಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ, ಅವ್ರನ್ನ ಕೇಳ್ತೇನೆ. ಸರ್, ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಜಾತಿ ಜನಗಣತಿ ವರದಿ ವಿಚಾರ ಮತ್ತೆ ಪ್ರಸ್ತಾಪ ಆಗ್ತಾ ಇದೆ. ಮತ್ತೆ ಮುಖ್ಯಮಂತ್ರಿ ಅವರು ಇವತ್ತು ಅದೇ ತೆಲಂಗಾಣ ಸರ್ಕಾರ ಜಾತಿ ಗಣತಿ ಮಾಡ್ತಾ ಹೊಸದಾಗಿ ಅದೇ ಅಂಕಿಅಂಶದ ಮೇಲೆ ಅದೇ ಆಧಾರದ ಮೇಲೆ ಕೊಟ್ಟಿದ್ದಾರೆ. ನಾವು ಕೂಡ ಅದೇ ಆಧಾರದ ಮೇಲೆನೆ ನಾವು ಕೊಟ್ಟಿದ್ದು ನಮ್ಮ ಸರ್ಕಾರ ಇರುವಾಗ. ನೀವೇನೋ ವಿಶೇಷ ಮಾಡ್ಲಿಕ್ಕೆ ಹೋಗಿ ಇವತ್ತು ಅದನ್ನೆಲ್ಲನೂ ಕೆಡಿಸ್ತಾ ಇದ್ದೀರಿ. ಆ ಜನಾಂಗಗಳಿಗೆ ನ್ಯಾಯ ಸಿಗಬಾರದು ಅನ್ನೋದು ನಿಮ್ಮ ಉದ್ದೇಶ. ಯಾಕೆಂತಂದ್ರೆ ನಿಮ್ಮ ಪೂರ್ವದಿಂದ ಸ್ವತಂತ್ರ ಬಂದ ದಿನದಿಂದ ಪರಿಶಿಷ್ಟ ಜಾತಿ ವರ್ಗಗಳನ್ನ ನಿಂದಿಸಿದ್ದೀರಿ, ವಿರೋಧಿಸಿದ್ದೀರಿ. ಬಾಬಾ ಸಾಹೇಬನ್ನ ನಿಂದಿಸಿದ್ದೀರಿ, ವಿರೋಧಿಸಿದ್ದೀರಿ, ಚುನಾವಣೆಗಳಲ್ಲಿ ಸೋಲಿಸಿದ್ದೀರಿ. ನಿಮ್ಮ ಇತಿಹಾಸ ಹೇಳುತ್ತದೆ ನೀವು ದಲಿತ ವಿರೋಧಿ ಅಂತ. ಈಗಲೂ ಅದೇ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಿ.